ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಒಂದೊಂದು ಗ್ಯಾರಂಟಿ ವಿಚಾರವಾಗಿನೂ ಆಗಾಗ ಕೆಲ ತಗಾದೆಗಳನ್ನು ತೆಗೆಯೋದನ್ನ ನಾವು ನೋಡ್ತಾ ಇರ್ತೀವಿ. ಎಕ್ಸಾಂಪಲ್ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಗೆ ಪುರುಷರು ಪ್ರಯಾಣಿಕರಿಗೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಆ ರೀತಿಯಾದಂಥ ತಗಾದೆಯನ್ನು ಕೆಲವರು ತೆಗಿತಾ ಇರ್ತಾರೆ. ಇನ್ನು ಅನಭಾಗ್ಯಕ್ಕೆ ಸಂಬಂಧಪಟ್ಟಂಗೆ ಅಕ್ಕಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮೊನ್ನೆ ಆಗ್ತಾ ಇರುವಂಥ ಕೆಲವು ಗೊಂದಲಗಳನ್ನು ನೋಡಿದ್ರಿ. ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಅಂತೂ ಆರಂಭದಿಂದನೂ ಕೂಡ ಸರಿಯಾದ ಟೈಮಿಗೆ ದುಡ್ಡು ಆಗ್ತಾ ಇಲ್ಲ ಅನ್ನುವಂಥದ್ದು. ಕೆಲ ತಿಂಗಳುಗಳ ಎಲೆಕ್ಷನ್ ಟೈಮಲ್ಲಿ ಬಿಟ್ಟರೆ ಉಳಿದಂಥ ಸಂದರ್ಭದಲ್ಲಿ ದುಡ್ಡು ಸರಿಯಾಗಿ ಆಗ್ತಾ ಇಲ್ಲ ಅಂತ. ಈಗಲೂ ಕೂಡ ಹಾಗೆ ಸುಮಾರು 3 ರಿಂದ 4 ತಿಂಗಳ ಹಣವನ್ನ ಅಕೌಂಟ್ಗಳಿಗೆ ಹಾಕಿಲ್ಲ ಅನ್ನುವಂಥದ್ದು ಆರೋಪ. ಇದೇ ವಿಚಾರವಾಗಿ ಕೆಲ ಮಹಿಳೆಯರು ಇದೀಗ ಸರ್ಕಾರದ ವಿರುದ್ಧವಾಗಿ ಸಿಟ್ಟಿಗೆದ್ದಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ, ನಿಮ್ಮ ಕೈಯಲ್ಲಿ ಹಾಕಕ್ಕಾಗಲ್ಲ ಅಂದ್ರೆ ಹೇಳ್ಬಿಡಿ, ಇದನ್ನ ನಿಲ್ಸ್ಬಿಟ್ಟಿದೀವಿ ಅಂತ, ನಾವು ಇದ್ರ ಮೇಲೆ ವಿಶ್ವಾಸ ಇಡೋಕೆ ಹೋಗಲ್ಲ. ನೀವು ಪದೇ ಪದೇ ಇದನ್ನ ಒಂದ್ಸಲ ಹಾಕ್ತೀರಾ, ಇನ್ನು 3 ತಿಂಗಳು ಹಾಕಲ್ಲ, ನಾವ್ ಹೆಂಗ್ ವಿಶ್ವಾಸ ಇಡಬೇಕು ಅಂತ ಕೆಲ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಇವತ್ತು ಕೆಲ ವಿಚಾರಗಳನ್ನ ಹೇಳಿದ್ದು. ಯಾವ ಕಾರಣಕ್ಕಾಗಿ ನಮಗೆ ಹಾಕಕ್ಕಾಗ್ತಿಲ್ಲ, ಮುಂದೆ ಯಾವಾಗಿಂದ ನಾವು ಸರಿಯಾದ ಟೈಮಿಗೆ ಹಾಕ್ತೀವಿ, ಈ ರೀತಿಯಾದಂತಹ ಕೆಲ ಸಂಗತಿಗಳನ್ನ ಹೇಳಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ, ಯಾಕೆ ತಡ ಆಗ್ತಾ ಇರೋದು, ಏನ್ ಸಮಸ್ಯೆ ಆಗ್ತಾ ಇರೋದು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಇದು 2 ತಿಂಗಳು ಆತ್ರಿ, ಒಟ್ಟ ಬಂದಿಲ್ಲ. ಈಗ 2 ತಿಂಗಳು 3 ತಿಂಗಳು ಆತ್ರಿ, ಬಂದಿಲ್ಲ. ಈಗ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳು ಹಾಕ್ತಾರೆ. ಕರೆಂಟ್ ಬಿಲ್ಲು ಬರಕಂತದ್ರಿ. ರಾಯಾರೆಡ್ಡಿ ಹೇಳಿದ್ದಾರೆ, BR ಪಾಟೀಲ್ ಹೇಳಿದ್ದಾರೆ, ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಎದ್ದೋಗಿದೆ, ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ. ಸಿದ್ದರಾಮಯ್ಯನ್ ಭ್ರಮೆ ಬಂದ್ಬಿಟ್ಟಿದೆ ಅವರಿಗೆ. ಆ ಭ್ರಮೆಯಲ್ಲಿ ಇವತ್ತು ಸರ್ಕಾರ ನಡೆಸ್ತಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿಗಳಲ್ಲಿ ಬಹುಮೊತ್ತದ ಗ್ಯಾರಂಟಿ. ಆದರೆ ಇದೇ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೊಡುವ 2,000 ಹಣ ಸರಿಯಾಗಿ ಬರ್ತಿಲ್ಲ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಇದು 2 ತಿಂಗಳು ಆತ್ರಿ, ಒಟ್ಟ ಬಂದಿಲ್ಲ. ಈಗ 2 ತಿಂಗಳು 3 ತಿಂಗಳು ಆತ್ರಿ, ಬಂದಿಲ್ಲ. ಈಗ ಅದಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನವಾಗಿದೆ. ಆದರೆ ಈಗ 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳಿಗೊಂದ್ಸಾರಿ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ರಂಭಾಪುರಿ ಶ್ರೀಗಳು ಕೂಡ ಗ್ಯಾರಂಟಿ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪುತ್ತಿಲ್ಲ ಅಂತ ಬೇಸರ ಹೊರ ಹಾಕಿದ್ರು. ಉಚಿತ ಯೋಜನೆಗಳಿಂದ ಜನರು ಸೋಮಾರಿ ಆಗ್ತಾರೆ ಎಂದಿದ್ರು. ಅಥವಾ ವಿಪಕ್ಷ ನಾಯಕರು ಕೂಡ ಸರ್ಕಾರ ದಿವಾಳಿ ಆಗಿದೆ ಅಂತ ಕುಟುಕಿದ್ರು. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಸುರೇಶ್ ಗೌಡ, ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿ ಯೋಜನೆ ನಿಲ್ಲಿಸಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭ್ರಮೆಯಲ್ಲಿ ಸರ್ಕಾರವನ್ನ ನಡೆಸುತ್ತಿದ್ದಾರೆ ಅಂತ ಕಿಡಿಕಾರಿದರು. ರಾಯಾರೆಡ್ಡಿ ಹೇಳಿದ್ದಾರೆ, BR ಪಾಟೀಲ್ ಹೇಳಿದ್ದಾರೆ, ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಎದ್ದೋಗಿದೆ, ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ. ಸಿದ್ದರಾಮಯ್ಯನ್ ಭ್ರಮೆ ಬಂದ್ಬಿಟ್ಟಿದೆ ಅವರಿಗೆ. ಆ ಭ್ರಮೆಯಲ್ಲಿ ಇವತ್ತು ಸರ್ಕಾರ ನಡೆಸ್ತಾರೆ. ಇನ್ನು ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಗೃಹಿಣಿಯರು ಆರೋಪಿಸಿದ್ರು. ಈಗ 2 ತಿಂಗಳು 3 ತಿಂಗಳು ಆತ್ರಿ, ಬಂದಿಲ್ಲ. ಈಗ ಇಲ್ರಿ, ಬಂದಿಲ್ಲ. ತಿಂಗಳು ಅವ ಬಂದಿತ್ರಿ, ಒಂದು 5-6 ತಿಂಗಳು ಬಂತು, ಮತ್ತಿತ್ತ ಬಂದಿಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳು ಹಾಕ್ತಾರೆ. ಕರೆಂಟ್ ಬಿಲ್ಲು ಬರಕಂತದ್ರಿ. ಗುಳಿಗೆ ಪೈಗೆ ತಗೊಳಕ್ ಬರ್ತೈತಿ, ಮತ್ತೆ ಇದ್ದರೆ ತಗಂತ ಕೊಡ್ಬೇಕಂತೀರಿ. ಹೀಗೆ ಗೃಹಿಣಿಯರ ಅಸಮಾಧಾನ, ವಿಪಕ್ಷಗಳ ಆರೋಪಗಳು ಹೆಚ್ಚಾಗುತ್ತಿದ್ದಂತೆ ಇಂದು ಮೈಸೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಲೇಟ್ ಆಗಿದ್ದೇಕೆ ಅಂತ ವಾಸ್ತವ ಸ್ಥಿತಿಯನ್ನ ತೆರೆದಿಟ್ಟಿದ್ದಾರೆ. ಕರೆಕ್ಟಾಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು. ಏನಕ್ಕೆ? ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ಅದು 1,20,000 ಇತ್ತು. ಅದನ್ನು ಮೊನ್ನೆ ತಾನೇ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಈಗ 59,000 ಕ್ಲಿಯರ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ತೇವೆ. ಶಾಶ್ವತವಾಗಿ ಯಾರು ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಒಂದು IT ಆಗಲಿ GST ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು, ಅದು ಸರಿಪಡಿಸಿದ್ದೇವೆ. ಜೊತೆಗೆ ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳಿಗೊಂದ್ಸಾರಿ ಕೊಡ್ತಾ ಇದ್ದೇವೆ. ಇಷ್ಟು ದಿವಸನೂ ಕೊಟ್ಟಿದ್ದೇವೆ. ಅಧಿಕಾರ ಬಂದಾಗಿದ್ದ, ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಮುಂದೆನೂ ಕೊಡ್ತೇವೆ. ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾಯಿದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪುತ್ತೆ. ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲಲ್ಲ. ಹೀಗೆ ಗೃಹಲಕ್ಷ್ಮಿ ಹಣವನ್ನ 3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ದೀವಿ ಅಂತ ಹೇಳಿರುವ ರೇವಣ್ಣ ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಅಂತಾನೂ ಹೇಳಿದ್ದಾರೆ. ಈ ಮಧ್ಯೆ DCM DK KPS
ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ನೀಡಲು ಸರ್ಕಾರ ತೀರ್ಮಾನ ಮಾಡಿರುವುದಾಗಿ ಡಿಸಿಎಂ ಡಿಕೆ ಟ್ವೀಟ್ ಮಾಡಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯದ ಉಜ್ವಲಕ್ಕೆ ಸರ್ಕಾರ ಬದ್ಧ. ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಪಿಯುಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ಒತ್ತು ನೀಡಲಾಗುತ್ತಿದೆ. ಹೀಗಂತ ಡಿಸಿಎಂ ಡಿಕೆ ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಅದು ಆರ್ಥಿಕ ಇಲಾಖೆಯಿಂದ ಸಂಪುಟಕ್ಕೆ ಹೋಗಬೇಕು. ಡಿಕೆ ಸಲಹೆ ಕೊಟ್ಟಿದ್ದಾರೆ, ನೋಡೋಣ ಎಂದಿದ್ದಾರೆ. ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಉಚಿತ ಇದೆ, ಗಂಡು ಮಕ್ಕಳಿಗೆ ಪಾಸ್ ಕೊಡ್ತೀವಿ. ಸರ್ಕಾರಿ ಶಾಲೆಯಲ್ಲಿ KPSC ಶಾಲೆ ಓದೋ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ DCM ಈ ರೀತಿ ಹೇಳಿರ್ಬೋದು. ಉಪಮುಖ್ಯಮಂತ್ರಿ ಆಗಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು FD ಹೋಗಿ FD ಕನ್ಫರೆನ್ಸ್ ತಗೊಂಡು ಕ್ಯಾಬಿನೆಟ್ ಬಂದು 10 ಕೋಟಿ ಮೇಲೆ ಏನೇ ಖರ್ಚು ಮಾಡೋಂಗಿದ್ರು ಕ್ಯಾಬಿನೆಟ್ ಅನುಮತಿ ಬೇಕು. ಅದರಿಂದ ಕ್ಯಾಬಿನೆಟ್ ಬಂದ ಮೇಲೆ ಕ್ಲಿಯರ್ ಆಗುತ್ತೆ. ಅದೇನೇ ಇದ್ರೂ ಗ್ಯಾರಂಟಿ ಯೋಜನೆಗಳ ಕುರಿತು, ಅದರಲ್ಲೂ ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಖುದ್ದು ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ KPS ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಡಿಸಿಎಂ ಡಿಕೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.